ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಾಯ್ತು ಪೂಜೆ. ಓ ಚೆನ್ನಾಗಾಯ್ತಪ್ಪ. ಏನು ಮಾಡ್ತಿದ್ಯಮ್ಮ ನೀನು? ಬಿಡು, ಹಾಗೆಲ್ಲ ಮಾಡಬಾರ್ದು. ನೀವೇ ಹೇಳಿದ್ರಲ್ಲ ಮಾವ, ನಾನು ನಿಮ್ಮ ಮಗಳಿದ್ದಾಗೆ ಅಂತ. ನಿಮ್ಮ ಮಗಳಾಗಿ ನಿಮ್ಮ ಕಾಲೋತ ಪರ್ಮಿಷನ್ ನನಗಿಲ್ವಾ? ಮಗಳಾಗಷ್ಟು ಮಾಡಬಾರ್ದಾ? ಅಯ್ಯೋ, ಅದು ಹಾಗಲ್ಲಮ್ಮ. ಇನ್ನು ಹೇಗೆ ಮಾವ? ಜೀವ ಕಾಲೊತ್ತಿದ್ರೆ, ಅಪೇಕ್ಷಾ ಕಾಲೊತ್ತಿದ್ರೆ ಒತ್ತಿಸ್ಕೊಳ್ತೀರಾ. ಅದೇ ನಾನು ಒತ್ತುತ್ತೀನಿ ಅಂದರೆ ಹಾಗಲ್ಲ ಅಮ್ಮ, ಹೀಗಲ್ಲ ಅಮ್ಮ ಅಂತ ಹೇಳ್ತೀರಾ. ದಿಸ್ ಇಸ್ ನಾಟ್ ಫೇರ್ ಮಾವ. ಮಕ್ಕಳಲ್ಲೇ ಭೇದ ಭಾವ ಮಾಡ್ತಿದ್ದೀರಾ ನೀವು. ಇರಲಿ ಬಿಡ್ರಿ, ಅವಳಿಗೇನೋ ನಿಮ್ಮ ಸೇವೆ ಮಾಡಬೇಕು ಅನ್ನಿಸ್ತಾ ಇದ್ದೆ. ಮಾಡಲಿ ಬಿಡಿ. ಹ್ಞೂ ಅಪ್ಪ, ಇಂಥ ಅಪಾರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಕಾಲು ಒತ್ತಲಿ ಬಿಡಿ. ಆಯಿತು ಕಂದ, ಪರ್ಮಿಷನ್ ಗ್ರ್ಯಾಂಟೆಡ್. ನೀನು ನನ್ನ ಕಾಲನ್ನು ಒತ್ತಬಹುದು, ಯಾವಾಗ ಬೇಕಾದರೂ ಒತ್ತಬಹುದು. ಥ್ಯಾಂಕ್ ಯು ಮಾವ. ಮಾವ, ಇಷ್ಟೊಂದು ಕಷ್ಟಪಟ್ಟು ಸುಸ್ತು ಮಾಡಿಕೊಂಡು ಮೈಕೈ ನೋವು ಮಾಡಿಕೊಂಡು ಹರಕೆ ಹೊತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ಮಾಡೋ ನೆಸೆಸಿಟಿ ಇದೆಯಾ ಮಾವ? ನೆಸೆಸಿಟಿ ಅಲ್ಲಮ್ಮ, ಇದು ನಮ್ಮ ಡ್ಯೂಟಿ. ನೋಡು, ನಮ್ಮ ಮೈಕೈ ನೋವಿಗಿಂತ ನಮ್ಮ ಮಕ್ಕಳ ಸುಖ ಸಂತೋಷ ನಮಗೆ ಮುಖ್ಯ. ನಿನಗೆ ಮಗು ಆದರೆ ಅದು ಬರೀ ನಿನಗೆ ಮಾತ್ರ ಖುಷಿ ಕೊಡಲ್ಲಮ್ಮ, ಅಥವಾ ಜೀವನಕ್ಕೆ ಮಾತ್ರ ಖುಷಿ ಕೊಡಲ್ಲ, ಈ ಮನೆಯವ್ರು ಎಲ್ರಿಗೂ ಖುಷಿ ಕೊಡುತ್ತೆ. ಮಗುಗೋಸ್ಕರ ಇವರು ಹರಕೆ ಎಲ್ಲ ಹೊತ್ಕೋತಾರೆ. ಅಂಥದ್ರಲ್ಲಿ ನಾನು ಮಗುನೇ ತೆಗೆಸಿ ಬಂದಿದ್ದೀನಿ. ಎಂಥ ಸೆಲ್ಫಿಶ್ ನಾನು. ಹಲೋ, ಹೇಳೋ. ನಮ್ದೇನಿರುತ್ತಪ್ಪ, ನಮ್ದು ಈಗಾಗಲೇ ಮದುವೆ ಆಗಿ 2 ಮಕ್ಕಳು ಆಗೋಯ್ತು. ವಿಷಯ ಏನಿದ್ರು ನಿಮ್ದೇನಪ್ಪ, ಟ್ರೆಂಡಿಂಗಲ್ಲಿರೋ ಜೋಡಿ. ತಾವೇನೇ ಈಗ ಎಲ್ರ ಬಾಯಲ್ಲೂ ನಿಮ್ಮದೇ ಹೆಸರು. ಜೋಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೊತಾನೆ ಇರ್ತಾರೆ. ನೋ ಬ್ಯಾಡ್ ಕಾಮೆಂಟ್ಸ್, ಎಲ್ಲ ಗುಡ್ ಕಾಮೆಂಟ್ಸೇ. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗೆಳೆಯ. ಸರಿ ಸರಿ, ಈಗ ಫೋನ್ ಯಾತಕ್ಕೆ ಮಾಡಿದ್ದು ಅದನ್ನ ಹೇಳು. ಅದೇನಪ್ಪ, ತಮ್ಮ ಜಂಬೂ ಸವಾರಿ ಹೊರಡ್ತಾ ಎಲ್ಲಿವರೆಗೂ ಬಂತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದು, ಹೊರಟಿದ್ದೀನಿ. ನಾನು ಭೂಮಿಕಾ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನನ್ನ ಪಕ್ಕದಲ್ಲೇ ಇದ್ದಾರೆ ಅವರು. ಓಕೆ 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 ಓಕೆ. ಈಗ ನಾನು ಬೇರೆ ಥರ ಏನು ಮಾತಾಡಬಾರ್ದು ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದೆ. ಆಯ್ತಪ್ಪ, ಏನು ಮಾತಾಡಲ್ಲ. ಈಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏಯ್, ನಾವು ಎಲ್ಲಿಗಾರ ಹೋಗ್ತೀವಿ. ನಿನ್ಗೆ ಯಾಕೆ ಹೇಳ್ಬೇಕು? ಇಡ ಫೋನು. ಕಿರಣ ಕಟ್ ಮಾಡ್ಬಿಡ್ತಾನಲ್ಲ. ಮಾಡ್ತಾನೆ, ಮಾಡಲೇಬೇಕು. ಸೊ ನೀವು ಆನಂದ್ ಅವ್ರಿಗೆ ಹೇಳಿಲ್ವಾ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ? ನಿಮಗೆ ಹೇಳಿಲ್ಲ, ಅವಂಗೆ ಹೇಳಿ ನಾನು. ಸರಿ, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಈ ಮಾತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ದು ಹೇಳ್ತಿದ್ದೀರಾ ಅಥವಾ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದೀರಾ? ಇದು ಸರ್ಪ್ರೈಸಾ ಅಥವಾ ಕನ್ಫ್ಯೂಷನಾ? ಸರ್ಪ್ರೈಸ್ ಅನ್ಕೊಡಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು ನನಗೆ. ಏನೋ ಪಕ್ಕ ಪ್ಲಾನ್ ಮಾಡಿದ್ದೇನೆ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು? ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು, ಕೊಡ್ಲೇಬೇಕಪ್ಪ. ಏನಪ್ಪ ಮಾಡಲಿ ಈಗ? ಇವನು ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.